वन्द्यपदा प्रियतमं नमसन्नमामि कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरुं मम। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। हरिः ओम्। ಇಂದಿನ ಪಾಠ 16ನೇ ಅಧ್ಯಾಯದ 8ನೇ ಶ್ಲೋಕ ಆಗಬೇಕಿದೆ. ಅದರದ್ದು ತಾತ್ಪರ್ಯ ಆಗಿದೆ ಅಂತ ಅನಿಸುತ್ತೆ, ಅರ್ಥ ಆಗಬೇಕು. ಹೌದಾ? ಸರಿ, ಇನ್ನೊಮ್ಮೆ ಹೇಳೋಣ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಅದು 9ನೇದಲ್ವಾ ಆಚಾರ್ಯ? 8ನೇದಾಗಿದೆ ಅಲ್ಲ? ಅಲ್ಲ, 10 ಕೂಡ ಆಗಿದೆ ಆಚಾರ್ಯ. ಹೌದಾ? ಇಲ್ಲ ಇಲ್ಲ, ಹೌದು, 10 ಕೂಡ ಮೀನಿಂಗ್ಸ್ ಕೊಟ್ಟಿದ್ದಾರೆ, ಅರ್ಥನೂ ಕೊಟ್ಟಿದ್ದೀರಾ. ಹಾಗಾದ್ರೆ ನಾನು ಅಟೆಂಡ್ ಮಾಡಿಲ್ಲ ಏನೋ ನೀನ್ ಒಂದಿನ 10 ಅರ್ಥವೂ ಮಾಡಿರ್ಲಿಲ್ಲ. ಆಗಿದೆ. ಹೌದು ಹೌದು ಹೌದು, 11 ಶುರು ಮಾಡ್ಬೇಕು. ಹೌದು, 11 ಆಗ್ಬೇಕು. ಸರಿ, ಶುರು ಮಾಡೋಣ. ಚಿಂತಾಮಪರಿಮೇಯಾಂ ಚ ಪ್ರಲಯಾಂತಾಮುಪಾಶ್ರಿತಾಃ ಕಾಮೋಪಭೋಗಪರಮಾ ಏತಾವದಿತಿ ನಿಶ್ಚಿತಾಃ. ಹಿಂದೆ ಹೇಳಿದ್ರು, ದುಷ್ಪೂರಂ ಕಾಮಮಾಶ್ರಿತ್ಯ ದಂಭಮಾನಮದಾನ್ವಿತಾಃ. ಎಂದೂ ಪೂರೈಸಲಾಗದ ಆಸೆಯನ್ನ ಬೆನ್ನಹತ್ತಿ ದಂಭಾಚರಣೆ, ಸೊಕ್ಕು ಇವುಗಳಿಂದ ಕೂಡಿ ಅದರಲ್ಲೇ ನಿಷ್ಣಾತರಾಗಿ PhD ಮಾಡಿ ಬರೀ ಭೋಗದಲ್ಲಿಯೇನೇ ಪ್ರವೃತ್ತಿ ಮಾಡ್ತಾರೆ. ಅನಾಚಾರಿಗಳಾಗ್ತಾರೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಇನ್ನೇನೇನು ಆಸುರಿ ವೃತ್ತಿ ಉಳ್ಳವರು ಏನೇನು ಮಾಡ್ತಾರೆ ಅಂತಂದರೆ, ಚಿಂತಾಮಪರಿಮೇಯಾಂಚ, ಅಳೆಯಲಾಗದ ಚಿಂತೆ, ಅಪರಿಮೇಯವಾದ ಚಿಂತೆಗೆ ಒಳಗಾಗ್ತಾರೆ. ಅನುಗಾಲವೂ ಚಿಂತೆ. ಅನುಗಾಲವೂ ಚಿಂತೆ. ನಮಗೆ ದಾಸರು ಹೇಳ್ತಾರೆ, ಅದಕ್ಕೆ ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಪ್ರಾಣಿ, ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಮುಳ್ಳು ಕೊನೆಯ ಎಳ್ಳು ಮುನೆಯ ಒಳಗೆ ಹೊರಗೆ ಲಕುಮಿ ನಲ್ಲನಿದ್ದಾನೆ. ಸರ್ವತ್ರ ಪರಮಾತ್ಮ ಇರಬೇಕಾದ್ರೆ ನಿಶ್ಚಿಂತೆಯಾಗಿರಿ. ಪರಮಾತ್ಮನನ್ನು ನಂಬಿದವರಿಗೆ ಮಾತ್ರ ಸಾಧ್ಯ ಇದೆ.
ಚಿಂತತೆ ಎನ್ನುವಂಥದ್ದು. ಅಷ್ಟೇ ಅಲ್ಲ, ಪ್ರಲಯಾಂತಾಮುಪಾಶ್ರಿತಾ, ಸಾವಿನ ಜೊತೆಗೆ ಸಾಯ್ತಾ ಇರ್ತಾರೆ. ಏನು ಸಾವಿನ ಜೊತೆಗೆ ಸಾಯೋದು? ಸಾವಿನ ಜೊತೆಗೆ ಸತ್ತು ಮತ್ತೆ ಹುಟ್ಟುತ್ತಾರೆ ಅಂತ. ಆ ಸಾವೇ ಕೊನೆ ಅಲ್ಲ ಅವರಿಗೆ, ಇನ್ನು ಅನೇಕ ಸಾವುಗಳನ್ನು ಹೊಂದುವವರಾಗಿರ್ತಾರೆ. ಸದಾಕಾಲ ಕಾಮೋಪಭೋಗವನ್ನು ಮಾಡುವಂಥವರು. ಅದನ್ನೇ ಹೇಳ್ತಾರೆ, ಕಾಮೋಪಭೋಗ ಪರಮಾಹ. ಆ ಭೋಗ ವಸ್ತುಗಳ ಭೋಗವೇನೆ ಪರಮ ಗುರಿಯವರಿಗೆ. ಲಾಲಿನಿ ಕಾಮಿನಿ ಅಂಗಸಂಗಮೇವ ಪರಮ ಸುಖಂ, ಚಾರ್ವಾಕರ ಮತ. ಅದೇ ಪರಮ ಗುರಿ ನಮಗೆ. ಅದಕ್ಕಿಂತ ಕಣ್ಣಿಗೆ ಕಾಣದೇ ಇರುವಂತಹ ಈ ಮೋಕ್ಷ ಎಲ್ಲಿ, ಸ್ವರ್ಗ ಎಲ್ಲಿ, ಪರಮಾತ್ಮೆಯಲ್ಲಿ ತಗೊಂಡು ಏನು ಮಾಡ್ತೀರ? ಅದನ್ನು ಇದ್ರೆ ಇದೆ ಅಂದಮೇಲೆ ಕಣ್ಣಿಗೆ ಕಾಣಬೇಕು. ಇಲ್ಲವೇ ಇಲ್ಲ. ನಿಜವಾದ ಸುಖ ಅದೇ. ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿಯಾದರೂ ತುಪ್ಪ ತಿನ್ನು. ಈ ರೀತಿ ಅತ್ಯಂತ ಸುಂದರವಾದ ಮಾತುಗಳನ್ನಾಡಿ ಜನರನ್ನು ಮೋಹಗೊಳಿಸ್ತಾರೆ. ಅದೇ ನಮಗೆ ಬದುಕಿನ ಗುರಿ ಎಂಬುದಾಗಿ ಅದರಲ್ಲಿಯೇ ಅತ್ಯಂತ ನಿಶ್ಚಯವುಳ್ಳವರಾಗಿರ್ತಾರೆ ಈ ಆಸುರಿ ಸ್ವಭಾವದವರು. ಅರ್ಥ ಬರ್ಕೊಳ್ಳಿ. ಪ್ರಲಯಾಂತಾಮುಪಾಶ್ರಿತಾ, ಸಾವಿನ ಜೊತೆಗೆ ಸಾಯುವ. ಸಾವಿನ ಜೊತೆಗೆ ಸಾಯುವ. ಚಿಂತಾಂ ಅಪರಿಮೇಯಾಂ ಚಿಂತಾಂ, ಅಪರಿಮೇಯಾಂ ಚಿಂತಾಂ, ಅಳೆಯಲಾಗದ ಚಿಂತೆಗೆ ಒಳಗಾದವರು. ಅಳೆಯಲಾಗದ ಚಿಂತೆಗೆ ಒಳಗಾದವರು. ಕಾಮೋಪಭೋಗ ಪರಮಾಹ, ಭೋಗವಸ್ತುಗಳ ಭೋಗವೇ ಪರಮ ಗುರಿ. ಭೋಗವಸ್ತುಗಳ ಭೋಗವೇ ಪರಮ ಗುರಿ. ಅವುಗಳ ತ್ಯಾಗದಿಂದ ನಮಗೆ ಲಾಸು ರೀ. ಅವ್ರು ಹೇಳೋದು ಇರಬೇಕಾದ್ರೆ ಭೋಗಿಸ್ಬೇಕು, ಬಿಟ್ಟು ಮೂರ್ಖ ಆಗಬೇಡ. ಭೋಗಿಸು, ಬೇಕಾದಷ್ಟು ಭೋಗಿಸು, ಸಾಯೋ ತನಕ ಭೋಗಿಸ್ತಾನೇ ಇರು ಅಂತ ಅವರ ಗುರಿ. ಯಾವ ದಾನ ಧರ್ಮ ಕರ್ಮ ಯಾವುದೂ ಬೇಡ. ಶರೀರಕ್ಕೆ ಆಯಾಸ ಯಾಕೆ? ಬೆಳಿಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತರೆದ್ದು ತಣ್ಣೀರು ಸ್ನಾನ ಮಾಡಿ, ಬಾವಿ ನೀರೋ ಬೋರ್ ನೀರೋ ನದಿ ನೀರೋ ಕೆರೆ ನೀರೋ ಯಾಕೆ? ಅದನ್ನೆಲ್ಲ ಮಾಡಿ ದೇವ್ರ ಪೂಜೆ, ಆರಾಮಾಗಿ ಮಲ್ಕೋ. 7-10 ಗಂಟೆಗೆ ಬೆಡ್ ಕಾಫಿ ಕುಡಿ. ಶರೀರಕ್ಕೆ ಆರಾಮಿದ್ರೆ ಸಾಕಪ್ಪ. ಇಷ್ಟು ಕಷ್ಟ ಯಾಕೆ ಕೊಡ್ತೀವಿ ಶರೀರಕ್ಕೆ? ಪೂಜೆಯನ್ನೆಲ್ಲ ಮಾಡಿ ಬೇಕಾದಷ್ಟು ಹಸಿವಾಗ್ಲಿ ಬಿಡ್ಲಿ ತಿಂತಾ ಇರು. ನಾಲ್ಗಿಗೆ ಸುಖ ಸಿಗಬೇಕು. ಹೀಗೆ ಎಲ್ಲವೂ ಅನ್ಲಿಮಿಟೆಡ್. ಏತಾವದಿತಿ ನಿಶ್ಚಿತಾಃ, ಬದುಕಿನ ಗುರಿ ಇಷ್ಟೇ ಎಂದು ನಿಶ್ಚಯವುಳ್ಳವರು. ಬದುಕಿನ ಗುರಿ ಇಷ್ಟೇ ಎಂದು ನಿಶ್ಚಯವುಳ್ಳವರು.
ಪ್ರಶ್ನೆ ಇದ್ರೆ ಕೇಳಿ. ಅಂದ್ರೆ ಇದ್ದಿದ್ರಲ್ಲೇ ಆ, ಸಮಾಧಾನ ಇಲ್ಲ ಅಂತನಾ ಇವ್ರಿಗೆ? ಇದ್ದಿದ್ರಲ್ಲೂ ಸಮಾಧಾನ ಇಲ್ಲ, ಎಷ್ಟಿದ್ರೂ ಕಡಿಮೆ. ಅಲ್ಲ. ಇದ್ದಿದ್ದನ್ನ ಭೋಗಿಸ್ತಾನೇ ಇರಬೇಕು ಅಂತ ಯಾವಾಗಲೂ. ಹ್ಮ್. ದಾಸರು ಅದನ್ನೇ ಹೇಳೋದು, ಚಿಂತ್ಯಾಕ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ಚಿಂತಾರತ್ನವೆಂಬೋ ಅನಂತನಿದ್ದಾನೆ. ಎಳ್ಳು ಕೊನೆಯ ಮುಳ್ಳು ಹೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ, ಎಲ್ಲ ಠಾವಿನಲ್ಲೂ ಲಕುಮಿ ನಲ್ಲನಿದ್ದಾನೆ. ಹಿಂದೆ ನಿನ್ನ ಸಲುಹಿದರ್ಯಾರೋ, ಮುಂದೆ ನಿನ್ನ ಸಲುಹುವರ್ಯಾರೋ, ಅಂದು ಇಂದಿಗೂ ಎಂದೆಂದಿಗೂ ಗೋವಿಂದನಿದ್ದಾನೆ. ಯಾಕೆ ಚಿಂತೆ ಮಾಡ್ತಿ? ಪುರಂದರ ವಿಠಲನಿದ್ದಾನೆ, ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲ ಭಾರವನ್ನು ಅವನ ಮೇಲೆ ಹಾಕಿಬಿಡಿ, ಸರಾಗವಾಗಿ ಆಗ್ತಾ ಹೋಗುತ್ತೆ. ಯಾವುದೇ ಆಗಲಿ, ಪರಮಾತ್ಮ ನಾನು ಹುಟ್ಟುಸ್ ಅಂತ ಕೇಳಿಲ್ಲ, ಹುಟ್ಟಿಸಿದೀಯ, ಯಾಕೆ ತಲೆ ಕೆಡಿಸ್ಕೊ? ಯಾಕೆ ಚಿಂತೆ ಮಾಡ್ತೀಯ? ನಾ ಯಾಕೆ ಚಿಂತೆ ಮಾಡಲಿ? ಹುಟ್ಟಿಸಿದ್ದು ನೀನು, ನಾ ಯಾಕೆ ಚಿಂತೆ ಮಾಡ್ಕೊಳ್ಳಿ? ನೀನೇ ನನ್ನ ಕಾಪಾಡಿಯೇ ಕಾಪಾಡ್ತೀಯ, ಎರಡು ಮಾತಿಲ್ಲ ಅದರಲ್ಲಿ. ಅದಕ್ಕೆ ಹೇಳೋದು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಆಚಾರ್ಯೇ, ನಾವು ನಂಬಿದ್ದೇವೆ ದೇವರನ್ನ, ಆದರೂ ಇಷ್ಟು ಕಷ್ಟ ಆಗಿದೆ, ಆಗತ್ತೆ, ತಾಳಬೇಕು. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಪುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ. ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ವಿತ್ತವರು ಯಾರು? ಹಡೆದ ಜನನಿಯ ತೆರದೆ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ನಾವೆಲ್ಲ ಫಾಸ್ಟ್ ಜನ್ರೇಷನ್, 5G ಜನ್ರೇಷನ್. ನಮ್ಮದು ಬೀಜ ಹಾಕಿದರೆ ಮರ ಬಂದೇ ಬಿಡಬೇಕು, ಹಣ್ಣು ಕೊಟ್ಟೇ ಬಿಡಬೇಕು, ನಾವು ತಿಂದೇ ಬಿಡಬೇಕು, ತಿಂದು ತೇಗಬೇಕು. ಕಲ್ಲಿನಲ್ಲಿ ಹುಟ್ಟಿದ ಕೂಗುವ ಕಪ್ಪೆಗೆ ಅಲ್ಲಿ ಆಹಾರವನ್ನು ಕೊಟ್ಟವರು ಯಾರು? ಬಲ್ಲಿದನು ಕಾಗಿ ನೆಲೆ ಆದಿ ಕೇಶವರಾಯ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ
ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಅಂಥ ಮಾತಲ್ಲ, ಎಷ್ಟು ಸಮಾಧಾನ ಆಗುತ್ತೆ ಈ ಹಾಡನ್ನು ಕೇಳಿದಾಗ. ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟೇ ಕೊಡ್ತಾನೆ, ಸತ್ಯ. ಎಲ್ಲ ಸ್ಕ್ರಿಪ್ಟ್ ರೆಡಿ ಇದೆ ರೀ, ಎಲ್ಲರ ಜೀವನದ ಸ್ಕ್ರಿಪ್ಟ್ ರೆಡಿ ಇದೆ, ಬರ್ತಾ ಬರ್ತಾ ಪ್ಲೇ ಆಗುತ್ತೆ ಅಷ್ಟೆ. ನಾವು ಏನು ಬೇಕೋ ಅದನ್ನ ಮಾಡ್ಕೊಳ್ತೇವೆ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಇಲ್ಲ ಆಚಾರ್ಯ, ನಾವು ಪ್ರಯತ್ನ ಪಟ್ವಿ, ನಾವು ಇಷ್ಟು ಓದಿದ್ವಿ, ಎಷ್ಟು ಸಂಪಾದನೆ ಮಾಡಿದ್ವಿ, ಅದು ಕೂಡ ರೆಡಿ ಇತ್ತು. ರೆಡಿ ಇರೋದನ್ನೇ ಮಾಡಿತ್ತು ನೀವು ಅಷ್ಟೆ. ನಾವೆಲ್ಲ ಅದೇ ಮಾಡೋದು, ರೆಡಿ ಇರೋದನ್ನೇ. ಜಗತ್ತಿನಲ್ಲಿ ಯಾವ ಕ್ರಿಯೆಯೂ ಕೂಡ ಕಾರಣ ಇಲ್ಲದೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದೆಲ್ಲ ಆಗಿ ಹೋಗಿದೆ, ಎಲ್ಲ ರೆಡಿ ಇದೆ, ಸ್ಕ್ರಿಪ್ಟ್ ಪ್ಲೇ ಆಗ್ತಾ ಇದೆ ಅಷ್ಟೆ. ಅದಕ್ಕೆ ಪರಮಾತ್ಮ ನಿನ್ನ ಮೇಲೆ ಸದಾ ಭಕ್ತಿ ಕೊಡು, ನಿನ್ನಲ್ಲಿ ಸದಾ ಭಕ್ತಿ ಕೊಡು, ಸದಾ ಕಾಲ ನಿನ್ನ ಪಾದ ಕಮಲಗಳ ಸ್ಮರಣೆ ಕೊಡು. ಎಂತಹ ಇರಬೇಕು ಕುಂತಿ. ಕಷ್ಟ ಬಂದಾಗ ಪರಮಾತ್ಮ ನೆನಪಾಗ್ತಾನೆ. ಆದ್ದರಿಂದ ಕಷ್ಟ ಬಂದರೂ ಚಿಂತೆ ಇಲ್ಲ, ಪರಮಾತ್ಮ ನೆನಪಾಗತ್ತಲ್ಲ ಸಾಕು. ಇಂಥ ಉದಾತ್ತ ಚಿಂತನೆ ಕುಂತಿಯದು. ಆಗಿನ ಕಾಲದಲ್ಲೇ ಹಾಗಿತ್ರಿ, ಹಿಂದಿನ ಯುಗದಲ್ಲೇ. ಈಗೆಲ್ಲ ಕೇಳಬೇಕಾ? ಕಷ್ಟ ಬಂದಾಗಲೂ ಅನ್ನೋದಿಲ್ಲ, ನಾನೇನಾದರೂ ಪಾರು ಮಾಡಿಯೇ ಮಾಡ್ತೇನೆ ಅಂತ, ನಾನು ಅದನ್ನು ಫೇಸ್ ಮಾಡ್ತೇನೆ. ಎಲ್ಲವೂ ಸ್ಕ್ರಿಪ್ಟ್ ರೆಡಿ ಇದೆ, ಪ್ಲೇ ಆಗ್ತಾ ಇದೆ, ಹಾಗಂತೆ ಇಷ್ಟು. ಅದರಿಂದ ಪರಮಾತ್ಮನಲ್ಲಿ ದೃಢವಾದ ಭಕ್ತಿ ಇದ್ದವರು ನಿಶ್ಚಿಂತತೆಯಿಂದ ಇರ್ತಾರೆ. ಎಂಥದ್ದೇ ಆಗಲಿ ನಿಶ್ಚಿಂತತೆಯಿಂದ ಇರ್ತಾರೆ. ಉದ್ಧಾರ ಮಾಡ್ತಾನೆ ಪರಮಾತ್ಮ, ಸತ್ಯವಾಗಲೂ ಉದ್ಧಾರ ಮಾಡ್ತಾನೆ, ಎಂದೂ ಕೈ ಬಿಟ್ಟಿಲ್ಲ, ಬಿಡುವುದು ಇಲ್ಲ. ಮುಂದೆ ಹೋಗೋಣ. ಆಶಾಪಾಶಶತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥಸಂಚಯಾನ್. ನೂರಾರು ಆಸೆಗಳ ಹಗ್ಗದಿಂದ ಕಟ್ಟಲ್ಪಟ್ಟವರು ನಾವು. ಒಂದು ಲಿಸ್ಟ್ ಮಾಡ್ರಿ ಆಸೆಯದ್ದು. ಮಾಡ್ತೇವೆ ಆಚಾರ್ಯ, 100 ಆಸೆಗಳು ಅಂತ ತಿಳ್ಕೊಳ್ಳಿ. 100ನೇ ಆಸೆ ಬರಿಬೇಕಾದ್ರೆ ಇನ್ನೊಂದು ಆಸೆ ಹುಟ್ಟುತ್ತೆ, ಅದೊಂದು ಬರಿಬೇಕಾದ್ರೆ ಇನ್ನೊಂದು ಆಸೆ ಹುಟ್ಟುತ್ತೆ, ಹುಡ್ತಾನೇ ಇರ್ತದೆ ಆಸೆಗಳು. ಅಂತಹ ಆಸೆಗಳ ಹಗ್ಗದಿಂದ ಬಂಧಿಸಲ್ಪಟ್ಟವರು ನಾವು, ಆ ಆಸುರಿ ಸ್ವಭಾವದವರು. ಒಂದು ಕಡೆ ಹೇಳ್ತಾನೆ ಒಬ್ಬ ಸುಭಾಷಿತಕಾರ, ಹೇಳ್ತಾನೆ, ನಮ್ಮ ಆಸೆ ಎಷ್ಟು ದೊಡ್ಡದು ಹೇಳುವುದು ಆಚಾರ್ಯ, ಎಷ್ಟು ದೊಡ್ಡದು ಅಂತ. ಕ್ವಾಂಟಿಟಿ ಎಷ್ಟು, ಕ್ವಾಲಿಟಿ ಬಿಡಿ, ಅದರಲ್ಲಿ ಡೀಪ ಕ್ವಾಲಿಟಿ ಇರ್ತದೆ. ಕ್ವಾಂಟಿಟಿ ಎಷ್ಟು, ಎಷ್ಟು ದೊಡ್ಡದು, ಎಷ್ಟು ದೊಡ್ಡದು. ಸುಭಾಷಿತಕಾರ ಹೇಳ್ತಾನೆ, ಗಿರಿರ್ಮಹಾನ್ ಗಿರೇರಬ್ಧಿ ಮಹಾನಬ್ಧೇರ್ನಭೋ ಮಹತ್ ನಭಸೋಪಿ ಮಹತ್ ಬ್ರಹ್ಮ ತಥೋಪ್ಯಾಶಾ ಗರೀಯಸಿ ಅಂತ. ಈ ಭೂಮಂಡಲದಲ್ಲಿ ಅತ್ಯಂತ ದೊಡ್ಡದಾದ ವಸ್ತು ಅಂದರೆ ಪರ್ವತ. ಪರ್ವತ ಹೌದು, ಪರ್ವತಕ್ಕಿಂತಲೂ ದೊಡ್ಡದಾದದ್ದು ಸಮುದ್ರ. ಆ ಪರ್ವತವೇ ಮುಳುಗಿ ಹೋಗುತ್ತೆ ಸಮುದ್ರದಲ್ಲಿ. ಸಮುದ್ರಕ್ಕಿಂತಲೂ ದೊಡ್ಡದಾದದ್ದು ಸಾಗರ. ಗಿರಿರ್ ಮಹಾನ್ ಗಿರೇರಬ್ಧಿ, ಅಬ್ಧಿ ಅಂದರೆ ಸಮುದ್ರ. ಮಹಾನಬ್ಧೇ, ಸಮುದ್ರಕ್ಕಿಂತ ದೊಡ್ಡದಾದ ಮಹಾನಬ್ಧಿ ಸಾಗರ. ಮಹಾನಬ್ಧೇ
ನಭೋ ಮಹತ್. ಆ ಸಾಗರಕ್ಕಿಂತಲೂ ದೊಡ್ಡದಾದದ್ದು ಆಕಾಶ, ನಭಸ್ಸು. ನಭಸೋಪಿ ಮಹತ್ ಬ್ರಹ್ಮ. ಆ ಆಕಾಶಕ್ಕಿಂತಲೂ ದೊಡ್ಡನಾದದ್ದು ಪರಮಾತ್ಮ ಬ್ರಹ್ಮ. ತಥೋಪ್ಯಾಶಾಗರೀಯಸಿ. ಆ ಬ್ರಹ್ಮಗಿಂತಲೂ ಆ ಪರಮಾತ್ಮನಿಗಿಂತಲೂ ದೊಡ್ಡದಾದದ್ದು ನಮ್ಮ ಆಸೆಗಳು ಅಂತ. ಎಷ್ಟು ಅದ್ಭುತ ಅಲ್ಲ ಸುಭಾಷಿತ. ಹೌದು ಅನ್ಸುತ್ತೆ, ಪರಮಾತ್ಮಕ್ಕಿಂತ ದೊಡ್ಡವರಾದವ್ರು ಯಾರು ಅಂತ. ಕೊನೆನೇ ಇಲ್ಲ. ಹಾ, ಹಾಗೆ ಗಿರಿರ್ಮಹಾನ್ ಗಿರೇರಬ್ಧಿ ಮಹಾನಬ್ಧೇರ್ನಭೋ ಮಹತ್ ನಭಸೋಪಿ ಮಹತ್ ಬ್ರಹ್ಮ ತಥೋಪ್ಯಾಶಾ ಗರೀಯಸಿ. ನಮ್ಮ ಆಸೆ ಅದಕ್ಕಿಂತಲೂ ದೊಡ್ಡದು, ಆ ಪರಮಾತ್ಮಗಿಂತಲೂ ದೊಡ್ಡದು ಅಂತ. ಹಾಗೆ ಇದನ್ನೇ ಆಶಾಪಾಶ ಶತೈರ್ಬದ್ಧ, 106 ಆಸೆಗಳೆಂಬ ಹಗ್ಗಗಳಿಂದ ಬಂಧಿಸಲ್ಪಟ್ಟವರು. ಕಾಮಕ್ರೋಧ ಪರಾಯಣ, ಅದರಲ್ಲಿಯೇ ನಿಷ್ಣಾತರು, ಕಾಮದಲ್ಲಿ ನಿಷ್ಣಾತರು. ಅದು ಬೇಕು, ಇದು ಬೇಕು, ಹಾಗ್ಬೇಕು, ಹೀಗ್ಬೇಕು. ಒಬ್ಬರಿಗೊಂದೂ ದಾನ ಕೊಡುವುದಿಲ್ಲ. ಏನೇನು ಬಂದಿರ್ತವೆ ದಾನ ಎಲ್ಲ ಮೇಲ್ಗಡೆ ಇಟ್ಬಿಟ್ಟಿರ್ತಾರೆ. ಬೇಕಾದಷ್ಟು ಸಜ್ಜಾಗಳನ್ನು ಮಾಡಿಸ್ಬಿಟ್ಟಿರ್ತಾರೆ. ಸರಿಯಾಗಿ ಸಜ್ಜವಾಗಿಟ್ಟಿರ್ತಾರೆ, ಸಜ್ಜಾಗಿ ಇಟ್ಟಿರ್ತಾರೆ ಎಲ್ಲವನ್ನು. ಕೊಡೋತೋದ್ರೂ ಚಿಂತೆ ಇಲ್ಲ, ಮತ್ತೊಬ್ಬರಿಗೆ ಕೊಡಬಾರದು. ಇಲಿ ಎಲ್ಲ ಬಟ್ಟೆಗಳನ್ನು ಕಡಿದ್ರೂ ಚಿಂತೆ ಇಲ್ಲ, ಮತ್ತೊಬ್ಬರಿಗೆ ಕೊಡಬಾರದು. ಏನು ಮಾಡ್ತಾರೆ, ಏನು ಹೋಗ್ಬೇಕಾದ್ರೆ ಒಂದು ಬಟ್ಟೆ ತುಂಡು ಇರೋದಿಲ್ಲ ನಮ್ಮ ಮೈ ಮೇಲೆ. ಇಟ್ಕೊಳ್ತಾನೆ. ಕಾಮಕ್ರೋಧ ಪರಾಯಣ, ಅದರಲ್ಲೇ ನಿಷ್ಣಾತರು, ಕಾಮದಲ್ಲಿ ಸಿಟ್ಟಿನಲ್ಲಿ. ಈ ಹಂತೆ ಕಾಮಭೋಗಾರ್ಥಂ ಅನ್ಯಾಯೇನ ಅರ್ಥ ಸಂಚಯ. ಕಾಮಕ್ಕೆ, ತಮ್ಮ ಆಸೆಗಳನ್ನು ತೀರಿಸ್ಕೊಳ್ಳಿಕ್ಕೆ, ಆ ಕಾಮದ ಉಪಭೋಗಕ್ಕೆ ಅನ್ಯಾಯ ಮಾರ್ಗವನ್ನಾದರೂ ಹಿಡಿದು ಅವರು ಧನದ ರಾಶಿಯನ್ನ ಬಯಸ್ತಾರೆ. ಧನದ ರಾಶಿಯನ್ನ ಪಡಿತಾರೆ. ಅನ್ಯಾಯದಿಂದಾದಲೂ ಹಿಡಿದ್ರು. ಎಂಥ ಶ್ರೀಮಂತರೇ ಇದ್ರು, ಅಂಬಾನಿನೇ ಆಗಿದ್ರು ಮಹಾ ಶ್ರೀಮಂತ ಅಂಥೇಳಿ ಬಂಗಾರ ತಟ್ಟೆಯಲ್ಲಿ ಊಟ ಮಾಡಬಹುದೇ ಹೊರತು ಬಂಗಾರವನ್ನೇ ತಿನ್ಲಿಕ್ಕಾಗೋದಿಲ್ಲ. ಒಳ್ಳೆ ಹಾಸಿಗೆಯಲ್ಲಿ ಮಲ್ಕೊಳ್ಳಬಹುದೇ ಹೊರತು ನಿದ್ದೆಯನ್ನು ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಏನ್ ಮಾಡ್ಲಿಕ್ಕೆ ಸಾಧ್ಯ ಹೇಳಿ? ಅಲಬ್ಧಮೀಹೇ ಧರ್ಮೇಣ ಧರ್ಮಂ ಯತ್ನೇನ ಪಾಲಯೇತ್. ಲಬ್ಧಂ ಯತ್ನೇನ ಪಾಲಯೇತ್, ಪಾಲಿತಂ ವರ್ಧಯೇ ನಿತ್ಯಂ ವೃದ್ಧಂ ಪಾತ್ರೇಷು ನಿಕ್ಷಿಪೇತ್. ಇನ್ನೊಂದಿದೆ, ಏನು, ಆಹಾರಾರ್ಥಂ ಕರ್ಮ ಕುರ್ಯಾದ್ ಅನಿಂದ್ಯಂ. ನೋಡಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಕೆಲಸವನ್ನ ಮಾಡಬೇಕು, ಅನ್ಯಾಯ ಕೆಲಸವನ್ನ ಅಲ್ಲ. ನ್ಯಾಯಯುಕ್ತವಾದ ಕೆಲಸವನ್ನ ಆಹಾರಕ್ಕೋಸ್ಕರ ಮಾಡ್ರಿ, ಬೇಡ ಅಂದಿಲ್ಲ. ಆಹಾರಾರ್ಥಂ ಕರ್ಮ ಕುರ್ಯಾದ್ ಅನಿಂದ್ಯಂ. ಕುರ್ಯಾದ್ ಆಹಾರಂ, ಹೌದು, ಆಹಾರಕ್ಕೋಸ್ಕರವಾಗಿ ಸರಿಯಾದ ಕೆಲಸವನ್ನು ಮಾಡಬೇಕು. ಕುರ್ಯಾದ ಆಹಾರಂ ಪ್ರಾಣ ಸಂಧಾರಣಾರ್ಥಂ. 2 ಕೆಟಗರಿ ಇವೆ. ಕೆಲವೊಬ್ಬರು ಬದುಕಲಿಕ್ಕೆ ತಿಂತಾರೆ, ಇನ್ನು ಕೆಲವೊಬ್ಬರು ತಿನ್ನಲಿಕ್ಕೆ ಬದುಕಿರ್ತಾರೆ. ನಾವು ಬೇಕಾದಷ್ಟು ನ್ಯಾಯ ಮಾರ್ಗದಿಂದಲೇ ಹಣವನ್ನು ಸಂಪಾದನೆ ಮಾಡಿದ್ವಿ ಅಂತ ಇಟ್ಕೊಳ್ರಿ. ಬೇಕಾದಷ್ಟು ದವಸ ಧಾನ್ಯಗಳೆಲ್ಲ ಮನೆಯಲ್ಲಿವೆ, ಚಿಂತನೆ ಕೂಡೋದು. ಪ್ರಾಣ ಸಂಧಾರಣಾರ್ಥಂ ಆಹಾರಂ ಕುರ್ಯಾತ್. ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಸೇವಿಸಬೇಕು. ಎದಕ್ಕೆ ಬದುಕಬೇಕ್ರಿ? ಬದುಕೇನು ಮಾಡಬೇಕು? ಪ್ರಾಣ ಸಂಧಾರ್ಯ ತತ್ವ ವಿಜ್ಞಾನ ಹೇತೋ. ಪ್ರಾಣವನ್ನು ಕಾಪಾಡಿಕೊಳ್ಳಬೇಕು. ಇದಕ್ಕೆ ತತ್ವವನ್ನು, ನಿಜವಾದ ತತ್ವದ ತಿರುಳನ್ನು ತಿಳಿಲಿಕ್ಕೆ ನಾವು ಬದುಕಬೇಕ್ರಿ.
ಎಂತಹ ತತ್ವ? ಯಾವುದ್ಯಾವುದೋ ತಿಳಿದ್ಬಿಡೋದ? ಆಹಾ, ಅಲ್ಲ. ತತ್ವಂ ವಿಜ್ಞೇಯಂ ಏನ ಭೂಯೋ ನ ಜನ್ಮ. ಎಂಥ ತತ್ವವನ್ನು ತಿಳಿಬೇಕು ಅಂತಂದರೆ ಇನ್ನೊಮ್ಮೆ ನಾವು ಹುಟ್ಟಿರಬಾರದು, ಅಂತಹ ತತ್ವವನ್ನು ತಿಳಿಬೇಕು. ಅರ್ಥಾತ್ ಹುಟ್ಟಿರಬಾರದು ಅಂದರೆ ಮೋಕ್ಷಕ್ಕೆ ಹೋಗಬೇಕು. ಮೋಕ್ಷಕ್ಕೆ ಹೋಗಬೇಕು ಅಂದರೆ ಪರಮಾತ್ಮನ ಅನುಗ್ರಹ ಬೇಕು. ಪರಮಾತ್ಮನ ಅನುಗ್ರಹ ಬೇಕು ಅಂದರೆ ಪರಮಾತ್ಮ ವಿಷಯಕ ಜ್ಞಾನ ಬೇಕು. ತತ್ವಂ ವಿಜ್ಞೇಯಂ, ಅದಕ್ಕೆ ಬದುಕಿರಬೇಕು. ಆ ಬದುಕಲಿಕ್ಕೆ ನಾವು ಆಹಾರವನ್ನು ಮಾಡಬೇಕು. ಬದುಕಲಿಕ್ಕೆ ಆಹಾರಕ್ಕೋಸ್ಕರ ಬದುಕು ಅಲ್ಲ. ಆ ಆಹಾರವನ್ನು ಸರಿಯಾದ ಕರ್ಮದಿಂದ ಸಂಪಾದನೆ ಮಾಡಬೇಕು. ಹೀಗೆ ಒಂದಕ್ಕೊಂದು ಲಿಂಕ್. ಆದರೆ ಇವರು ಆಸುರಿ ಸ್ವಭಾವದವರು ಬರೀ ಆಹಾರ ಬಿಟ್ಟು ಹೇಳ್ತಾ ಇದ್ದಾರೆ. ಚೈನಿ ಮಾಡಲಿಕ್ಕೆ ಅನ್ಯಾಯ ಮಾರ್ಗದಿಂದ ಹಣವನ್ನು ಸಂಪಾದನೆ ಮಾಡ್ತಾರೆ, ಬಯಸ್ತಾರೆ, ಧನದ ರಾಶಿಯನ್ನು ಬಯಸ್ತಾರೆ. ಈ ಹಂತೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಆಶಾಪಾಶ ಶತೈರ್ಬದ್ಧಾಃ, ಆಶಾಪಾಶ ಶತೈರ್ಬದ್ಧಾಃ, ನೂರಾರು ಆಸೆಗಳ ಹಗ್ಗದಿಂದ ಕಟ್ಟಲ್ಪಟ್ಟವರು, ಕಟ್ಟಲ್ಪಟ್ಟಿರುವವರು, ಆಲ್ರೆಡಿ ಕಟ್ಟಲ್ಪಟ್ಟಿದ್ದಾರೆ. ನೂರಾರು ಆಸೆಗಳ ಹಗ್ಗಗಳಿಂದ ಕಟ್ಟಲ್ಪಟ್ಟವರು. ಕಾಮಕ್ರೋಧ ಪರಾಯಣಾಃ, ಕಾಮಕ್ರೋಧ ಪರಾಯಣಾಃ, ಕಾಮಕ್ರೋಧ ಪರಾಯಣಾಃ, ಕಾಮ ಮತ್ತು ಕ್ರೋಧಗಳಲ್ಲಿ ಮುಳುಗಿರುವವರು, ಕಾಮ ಮತ್ತು ಕ್ರೋಧಗಳಲ್ಲಿ ಮುಳುಗಿದವರು. ಕಾಮಭೋಗಾರ್ಥಂ, ಕಾಮಭೋಗಕ್ಕಾಗಿ, ಕಾಮಭೋಗಾರ್ಥಂ, ಕಾಮಭೋಗಕ್ಕಾಗಿ ಅನ್ಯಾಯೇನ, ಅನ್ಯಾಯದಿಂದ, ಅನ್ಯಾಯೇನ, ಅನ್ಯಾಯದಿಂದ ಅರ್ಥ ಸಂಚಯಾನ್, ಅರ್ಥ ಸಂಚಯಾನ್, ಧನರಾಶಿಯನ್ನು, ಧನರಾಶಿಯನ್ನು ಈ ಹಂತೆ ಬಯಸುವರು, ಈ ಹಂತೆ ಬಯಸುವರು. ಸ್ವಲ್ಪ ವಿಚಾರ ಮಾಡಿದ್ರೆ ನಮಗೆ ದೇವರು ಎಷ್ಟು ಕೊಟ್ಟಿಲ್ಲ. ನಾವು ಬದುಕಲಿಕ್ಕೆ, ಸಾಧಾರಣವಾದ ಬದುಕಲಿಕ್ಕೆ ಆಯಿತು, ಒಂದು ಲೆವೆಲ್ಲಿಗಾದರೂ ಬದುಕಲಿಕ್ಕೆ ಎಷ್ಟಿದೆ ಅದಕ್ಕಿಂತ ಮಿತಿಮೀರಿ ಕೊಟ್ಟಿಲ್ವಾ ದೇವರು? ಕೊಟ್ಟಿದ್ದಾನೆ ಅಲ್ಲ? ಕೊಟ್ಟಿದ್ರೆ ದಾನ ಮಾಡ್ರಿ. ಯಾರ ಹತ್ರ ಇಲ್ವೋ ಅವ್ರಿಗೆ ದಾನ ಮಾಡ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅನುಭವಿಸರಿ, ಬೇಡ ಅಂತ ಹೇಳ್ತಿಲ್ಲ ಪರಮಾತ್ಮ. ಅದರಲ್ಲೂ ಪರಮಾತ್ಮನ ಒಂದು ಅನುಗ್ರಹದಿಂದ ನನಗೆ ಬಂದಿದೆ. ಹರಿಪಾದ ವಿನಮ್ರ ಧಿಯಾ ಸತತಂ, ಹರಿಪಾದ ವಿನಮ್ರ ಧಿಯ, ಅವನ ಪಾದಕಮಲಗಳಿಗೆ ವಿನಮ್ರರಾಗಿ ನಮಸ್ಕರಿಸುತ್ತಾ ಪರಮಾತ್ಮ ನಿನ್ನ ಅನುಗ್ರಹದಿಂದ ಬಂದಿದೆ ಅಂತ ಅವನ ಸ್ಮರಣೆ ಮಾಡ್ತಾ ಅದನ್ನು ಉಪಭೋಗಿಸರಿ. ಆವಾಗ ನಾವು ಸಾರ್ಥಕರಾಗ್ತೀವಿ. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.
ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ಸರ್. ಮತ್ತೆ ನಮಸ್ಕಾರ ಆಚಾರ್ಯ. ಧನ್ಯವಾದಗಳು ಗುರುಗಳೇ. ಧನ್ಯವಾದ.